ನೀನು ಪರ್ಫೆಕ್ಟ್ ಅಲ್ಲ ಅಂತ ಇಡೀ ಜಗತ್ತೇ ಹೇಳ್ಬೋದು. ಆದರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ದುರ್ಗಾ? ನೋಡು ದುರ್ಗಾ, ನನ್ನ ಪಾಲಿಗೆ ನೀನು ಸಾಕು. ನೀನು ನನಗೆ ಪರ್ಫೆಕ್ಟ್. ನನ್ನ ಮಗಳಿಗೆ ಪರ್ಫೆಕ್ಟ್, ಈ ಮನೆಗೆ ಪರ್ಫೆಕ್ಟ್, ಗುಣದಲ್ಲಿ ಪರ್ಫೆಕ್ಟು, ರೂಪದಲ್ಲಿ ಪರ್ಫೆಕ್ಟು. ಹೀಗಿರ್ಬೇಕಾದ್ರೆ ಮುಂದೆ ಯಾರಾದರೂ ನಿನ್ನ ಕ್ವಶನ್ ಮಾಡಿದ್ರೆ ಅವರು ಮುಟ್ಟು ನೋಡ್ಕೋಬೇಕು. ಹಾಗೆ ಉತ್ತರ ಕೊಡು ದುರ್ಗಾ. ನೀನೇನು ಹೆದರ್ಬೇಡ ದುರ್ಗಾ, ನಾನು ಯಾವಾಗಲೂ ನಿನ್ನ ಹಿಂದೆ ಇರ್ತೀನಿ. ಯು ಆರ್ ಎವ್ರಿಥಿಂಗ್ ಟು ಮೀ. ದುರ್ಗಾನ ಹೇಗೋ ಶರತ್ ಸಮಾಧಾನ ಮಾಡ್ತಾರೆ, ಮಿಕ್ಕಿದನ್ನೆಲ್ಲ ನಾನೇ ಮಾಡಬೇಕು. ಇದೆಲ್ಲ ಶರತ್ಗೆ ಗೊತ್ತಾಗಲ್ಲ. ತಮ್ಮು ಬಾಯಿ ಮುಚ್ಚೋದಕ್ಕೆ ನಾನೇ ಏನಾದರೂ ಮಾಡಬೇಕು. ನನ್ನ ತಂಗಿ ದುರ್ಗನ್ನೇ ಮನೆ ಕೆಲ್ಸದವಳು ಅಂದ್ಬಿಟ್ಲಾ? ಅವಳು ಈ ಮನೆ ರಾಣಿ ಆಗಬೇಕು. ಹಾಗೆ ಮಾಡ್ತೀನಿ. ದುರ್ಗಂಗೆ ಬೇಕಾಗಿರೋ ಡ್ರೆಸ್ಸಸ್ನೆಲ್ಲ ನಾನೇ ಆರ್ಡ್ರ್ ಮಾಡ್ತೀನಿ. ತಮ್ಮು, ದುರ್ಗಾ ನಿನ್ನ ಕಣ್ಣಿಗೆ ಕುಕ್ಕೋ ಹಾಗೆ ನಾನು ಮಾಡ್ತೀನಿ, ನೋಡ್ತಿರು. ವಾವ್, ಈ ಸೀರೆ ಸಖತ್ತಾಗಿದೆ. ದುರ್ಗಂಗೆ ಈ ಕಲರ್ ಸೀರೆ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಜೊತೆ ಹಾ, ಈ ಡ್ರೆಸ್ಸು ಸಖತ್ತಾಗಿ ಕಾಣಿಸುತ್ತೆ. ಎರಡನ್ನೂ ಆರ್ಡರ್ ಮಾಡಿಬಿಡ್ತೀನಿ. ಅಯ್ಯೋ, ಇದು ಚೆನ್ನಾಗಿದೆಯಲ್ಲ. ಇದು ಚೆನ್ನಾಗಿದೆ. ಇದು ಇರಲಿ, ಇದು ಸಖತ್ತಾಗಿದೆ. ಇದನ್ನ ಹಾಕೊಂಡ್ರೆ ಇಡೀ ಮನೆ ದುರ್ಗನ್ನ ಹಿಂತಿರುಗಿ ನೋಡತ್ತೆ. ಬೇಗ ಆರ್ಡರ್ ಮಾಡ್ಬಿಡ್ತೀನಿ. ಮೊಬೈಲ್ ಕೂಡ ಪ್ಯಾರೆಟ್ ತರ ಹಕ್ಕಿ ಆಗೋಗ್ಬಿಟ್ಟಿದ್ಯಾ ದೇವ್ರೆ. ದುರ್ಗಾ, ಹಿತಾ, ಬಾಸು, ಓಡ್ ಬನ್ನಿ, ಓಡ್ ಬನ್ನಿ. ನಾನು ಇದಕ್ಕೆ ಹೇಳೋದು, ಮೊಬೈಲ್ ನ ಫ್ಲೈಟ್ ಮೋಡಿಗೆ ಹಾಕ್ಬೇಡಿ ಅಂತ. ಈಗ ನೋಡಿ, ಅದು ನಿಜವಾಗ್ಲೂ ಫ್ಲೈಟ್ ತರ ಹಾರಾಡ್ತಿದೆ. ಬೇಗ ಬನ್ನಿ. ಅಯ್ಯೋ ದೇವ್ರೆ, ಮಣಿ ಎಲ್ರೂ ಕರೆದು ಬಿಡ್ತಾಳೆ. ಎಲ್ಲರೂ ಬಂದಿದ್ದನ್ನ ನೋಡಿದ್ರೆ ಅಷ್ಟೇ. ಮತ್ತೆ ನನಗೆ ಗೊತ್ತಿಲ್ಲಪ್ಪ. ಮೊಬೈಲ್ ಅಲ್ಲಿ ಫ್ಲೈಟ್ ಇಂಜಿನ್ ಆಫ್ ಆಯ್ತಾ? ಅರೆ, ಕೇಳಕ್ಕಿದ್ಯಲ್ಲ. ಇದೇ ನನ್ ಭ್ರಮೆನಾ? 24 ಗಂಟೆ ಸೀರಿಯಲ್ ನೋಡಿ ನನ್ ಕಣ್ಗಳಿಗೆ ಗ್ರಾಫಿಕ್ಸ್ ಎಫೆಕ್ಟ್ ಶುರು ಆಗ್ಬಿಟ್ಟಿದ್ಯಾ? ಕಣ್ ಚೆಕಪ್ ಮಾಡಿಸ್ಕೋಬೇಕು ಮೊದ್ಲು. ಓ, ಶಾಪಿಂಗ್. ಓ, ಓಪನ್ ಇದೆ. ದುರ್ಗಾಗೆ ನಾನೇ ಡ್ರೆಸ್ ಆರ್ಡರ್ ಮಾಡ್ತೀನಿ. ಈ ಮಣಿ ಫ್ಯಾಷನ್ ಕ್ವೀನು. ಈ ಆರ್ಡರ್ ಅಲ್ಲಿ ನನ್ ಟಚ್ ಇಲ್ದಿದ್ರೆ ಅದು ಮದ್ವೆ ಇಲ್ದಿರೋ ರಿಸೆಪ್ಷನ್ ಇದ್ದ ಹಾಗೆ. ಹಾ, ಈ ಡ್ರೆಸ್ ಓಕೆ, ಇದು ಓಕೆ, ಇದು ಓಕೆ, ಇದು ಡಬಲ್ ಓಕೆ.